ಸೊ ಫ್ರೆಂಡ್ಸ್, ಈಗ ನಾವು ಗೇಟ್ ವೇ ಆಫ್ ಟ್ಯಾಲಿನಲ್ಲಿ ಇದ್ದೀನಿ. ಕ್ರಿಯೇಟ್ ಮೇಲೆ ಕ್ಲಿಕ್ ಕೊಡ್ತೀನಿ. ನಂತರ ಲೆಡ್ಜರ್ ಮೇಲೆ ಹೋಗ್ತಾನೆ. ಸೊ ಇವಾಗ ನಿಮಗೆ ಲೆಡ್ಜರ್ ಕ್ರಿಯೇಷನ್ ಬಂತು. ಇದರಲ್ಲಿ ನಾನು CGST ಅಂತ ಹಾಕ್ತೇನೆ. ಎಂಟರ್ ಅಂತ ಕೊಡ್ತೀನಿ. ಇದು ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಅಲ್ಲಿ ಬರುತ್ತೆ. ಸೊ ಎಂಟರ್ ಅಂತ ಕೊಡ್ತೀನಿ. ಇಲ್ಲಿ ಟೈಪ್ ಆಫ್ ಡ್ಯೂಟಿ ಟ್ಯಾಕ್ಸ್ ಇದೆ. ಇಲ್ಲಿ GST ಮೇಲೆ ಕ್ಲಿಕ್ ಕೊಡ್ತೀನಿ. ನನಗೆ CGST ಮಾಡ್ತಿರೋ ಕಾರಣ ಇಲ್ಲಿ ಟ್ಯಾಕ್ಸ್ ಟೈಪ್ ಅಲ್ಲಿ CGSTನೇ ತಗೊತೀನಿ. ಇಲ್ಲಿ ಪರ್ಸೆಂಟೇಜ್ ಆಫ್ ಕ್ಯಾಲ್ಕುಲೇಷನ್ ಅಂತ ಇದೆ. ನಾನು ನಾರ್ಮಲಾಗಿ 0 ಬಿಡ್ತೀನಿ. ಸರಿನಾ? ನಾರ್ಮಲಾಗಿ 0 ಬಿಡ್ತೀನಿ. ಅದೇ ನಿಮ್ಗೆ ಏನಾದರೂ ಒಂದೊಂದು ಪ್ರಾಡಕ್ಟ್ಗೆ ಒಂದೊಂದು ಥರ ಇರುತ್ತೆ. 5 ಇರುತ್ತೆ, 9 ಇರುತ್ತೆ, ಆ ಥರ ಇರುತ್ತೆ GST. ಸೊ ನೀವು ಬೇಕಾದರೆ ಆ ಥರ ಟೈಪ್ ಮಾಡ್ಕೊಬೋದು. ಸರಿನಾ? ಈ ಥರ ಟೈಪ್ ಮಾಡ್ಕೊಬೋದು ಬೇಕಾದ್ರೆ. ಬಟ್ ನಾನು ನಾರ್ಮಲಾಗಿ 0ನೇ ಇಡ್ತೀನಿ. ಯಾಕಂದರೆ ಆಟೋಮೆಟಿಕ್ಕಾಗಿ ನನ್ನ ಪ್ರಾಡಕ್ಟ್ಗೆ ಸಂಬಂಧಪಟ್ಟಿದ್ದಾಗೆ ಅದೇ ಆಟೋಮೆಟಿಕ್ ತಗೊಳುತ್ತೆ. ನಾವು ಸ್ಟಾಕ್ ಐಟಮ್ನ ಕ್ರಿಯೇಟ್ ಮಾಡ್ತೀವಲ್ಲ, ಅವಾಗ ಅದ್ರ ಪ್ರಕಾರ ಆಟೋಮೆಟಿಕ್ ಸ್ಟಾಕ್ ಪ್ರಕಾರ ತಗೊಳುತ್ತೆ. ರೌಂಡಿಂಗ್ ಮೆಥಡ್ ನಾಟ್ ಅಪ್ಲಿಕೇಬಲ್ ಅಂತ ಇದೆ. ಎಂಟರ್ ಅಂತ ಕೊಡ್ತೀನಿ. ಇಫ್ TDS ಅಪ್ಲಿಕೇಬಲ್, TDS ಅಂದ್ರೆ ಅಪ್ಲಿಕೇಬಲ್ ಆದರೆ ಅಪ್ಲಿಕೇಬಲ್ ಅಂತ ಕೊಡಿ, ಬೇಡ ಅಂದರೆ ಬೇಡ ಅಂತ ಕೊಡಿ. ಸರಿನಾ? ನಾಟ್ ಅಪ್ಲಿಕೇಬಲ್ ಅಂದರೆ ನಾಟ್ ಅಪ್ಲಿಕೇಬಲ್ ಕೊಡಿ. ನಾನು ಅಪ್ಲಿಕೇಬಲ್ ಅಂತ ಕೊಟ್ಟರೆ ನೇಚರ್ ಆಫ್ ಪೇಮೆಂಟ್ಸ್ ಅಂತ ಇದೆ, ಎನಿ ಅಂತ ಕೊಡ್ತೀನಿ. ಸೊ ಇಲ್ಲಿಗೆ ಮುಗೀತು. ಕಂಟ್ರೋಲ್ ಇಕೊಂಡು ಎ ಅಂತ ಕೊಡ್ತೀನಿ. ಸೇವ್ ಆಗಿಬಿಡುತ್ತೆ.